ಹರೇ ಶ್ರೀನಿವಾಸ. ಮೊದಲಿಗೆ ನಮ್ಮ ಅಪ್ಪ ಅವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಈಗ ಯಾವ ವಿಷಯ ಅಂತ ಹೇಳೋಣ ಬನ್ನಿ. ಏನು ನೋಡ್ತಾ ಇದ್ದೀರಾ, ಏನೋ ಹೂವು ಇಟ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀರಾ. ಇದು ಕೆಲವ್ರಿಗೆ ಗೊತ್ತು, ಇದು ಹೆಸರು ಕೇದಿಗೆ ಹೂವು ಅಂತ. ತುಂಬ ಜನಕ್ಕೆ ರಾಯಚೂರು, ಬೆಳಗಾಮು ಸುಮಾರು ಮಂದಿಗೆ ಗೊತ್ತಿರುತ್ತೆ. ಕೆಲವರಿಗೆ ಗೊತ್ತಿಲ್ಲದಿರೋರು ಇವಾಗ ತಿಳ್ಕೊಳ್ಳಿ. ಇದು ಕೇದಿಗೆ ಹೂವು. ಈ ಹೂವನ್ನ ಎಷ್ಟೋ ಜನ ಮುಡ್ಕೊಳ್ಳೋಕ್ಕೆ ಬರಲ್ಲ. ಇದನ್ನು ಹೆಂಗೆ ನೋಡಿ ಈ ಥರ ಹಿಂಗೆ ಉದ್ದುದ್ದ ಇಟ್ಕೊಂಡು ಮುಡ್ಕೊಂಬಿಡ್ತಾರೆ, ಇಲ್ಲ ಹೆಂಗೆ ಮಡ್ಚಕ್ಕೂ ಬರಲ್ಲ. ಇದು ಎಷ್ಟು ಗರಗಸ ಗೊತ್ತಾ. ಆದರೆ ಇಲ್ಲೊಬ್ಬರು ಕೃಷ್ಣನ ಭಕ್ತರು ಈ ಕೇದಿಗೆ ಹೂವಿಂದ ಎಷ್ಟು ತರಾವರಿ ಮಾಡಬಹುದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾರೆ. ಅವ್ರನ್ನ ಈಗ ನಾನು ಪರಿಚಯ ಮಾಡಿಸ್ತೀನಿ, ಬನ್ನಿ. ಹರೇ ಶ್ರೀನಿವಾಸ. ನಿಮ್ಮ ಹೆಸರು? ವಿರಜಾ ಅಂತ. ಯಾವ ಊರಲ್ಲಿರೋದು? ಹೊಸಪೇಟೆ. ಹಾಂ, ಈಗ ನೀವು ಕೇದಿಗೆ ಹೂವಿಂದ ಏನೇನು ಮಾಡ್ಕೊಡ್ತೀರಾ ಅಂತ ನಮ್ಮ ಕೃಷ್ಣನ ಭಕ್ತರಿಗೆ ದಯವಿಟ್ಟು ತೋರಿಸ್ತೀರಾ? ಒಂದು ಹೂವಿನ ಥರ ಮಾಡ್ಬೋದು. ಹಾಂ, ಬೆಣಿಕೆ ಹಾಕಿ ಸರಿ. ಇದು ನನ್ನ ಸ್ನೇಹಿತ ಜಾಹ್ನವಿ ಅಂತ ಅವ್ರು ಕಲಿಸ್ಕೊಟ್ಟಿದ್ದು. ನೋಡಿ ಜಾಹ್ನವಿ ಅವರೇ, ನೀವು ಕೂಡ ವಿಡಿಯೋ ನೋಡ್ಬೋದು. ನೀವು ಹೇಳ್ಕೊಟ್ಟಿದ್ದನ್ನು ವಿರಜಾ ಅವರು ಹೇಳ್ಕೊಡ್ತಾ ಇದ್ದಾರೆ. ದಯವಿಟ್ಟು ನೋಡಿ ಹೇಗೆ ಬಂದಿದೆ ಅಂತ. ಈಗ ಈ ಕೇದಿಗೆ ಹೂವಿನಿಂದ ಏನೇನು ಬೇಕು ಸಾಮಾನು ಅಂತ ಮೊದಲಿಗೆ ಹೇಳ್ತೀನಿ. ಕೇದಿಗೆ ಎಲೆ, ಸರಿನಾ? ಆಮೇಲೆ ಇದು ಸೀಸರ್ಸ್ ಅಂತಾರೆ, ಕತ್ತರಿ, ಮತ್ತು ಹೊಲಿಗೆ ಏನಂತಾರೆ ಸೂಜಿ ದಾರ. ಆಮೇಲೆ ಒಂದು ಚೆನ್ನಾಗಿರೋ ಅಲಂಕಾರಕ್ಕೆ ಯಾಕೆ ಅನ್ನೋದು ಆಮೇಲೆ ಗೊತ್ತಾಗುತ್ತೆ, ಸರಿನಾ? ಸೂಜಿ ದಾರ ಗೊತ್ತಲ್ವಾ? ನೋಡಿ ತೋರಿಸ್ತಾ ಇದ್ದೀನಿ. ಇದಿಷ್ಟು ಐಟಮ್, ಜಾಸ್ತಿ ಇಲ್ವೇ ಇಲ್ಲ, ಒಂದು 2 ಐಟಮ್ ಬೇಕು. ಸೂಜಿ ದಾರ, ಇದಕ್ಕೆ ತಕ್ಕಂತೆ ಹೂವು ಎಲೆ. ಈಗ ವಿರಜಾ ಅವರು ಹೇಗೆ ಮಾಡ್ತಾರೆ ಅಂತ ಎಲ್ಲರೂ ಮನಸ್ಸಿಟ್ಟು ನೋಡಿಬಿಟ್ಟು ಕಲಿತು ನನಗೆ ವಿಡಿಯೋ ಹಾಕಬೇಕು, ಸರಿನಾ? ನಾನು ಇದನ್ನು ಇಬರಾಮಪುರದ ಅಪ್ಪ ಅವ್ರ ಕಟ್ಟೆಯಲ್ಲಿ ನಾನು ಆರಾಧನೆಯಲ್ಲಿ, ಉತ್ತರ ಆರಾಧನೆಯಲ್ಲಿ ನಾನು ವಿರಜಾ ಅವರು ನನಗೆ ಹೇಳ್ಕೊಡ್ತಾ ಇದ್ದಾರೆ. ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಹರೇ ಶ್ರೀನಿವಾಸ. ನೋಡಿ, ಅವರು ಒಂದು ಸತಿ ಮಾಡಿರೋದು ತೋರಿಸಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕೇದಿಗೆ ಹೂವಲ್ಲಿ ಹೊಲ್ದಿದ್ದಾರೆ. ಇದು ಅಷ್ಟೇ, ತುರುಪು ಕಟ್ಕೊತೀರಲ್ಲ, ಅಂದರೆ ಗಂಟು ಹಾಕ್ಕೊಳ್ಳುವಾಗ ಇದನ್ನು ನೀವು ಕಟ್ಕೊಳ್ಳೋದು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ 2 ಇಂಚು ನೀವು ಈ ಕೇದಿಗೆ ಹೂವನ್ನು ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಅವರು ಹೂವು ಮಾಡಿ ತೋರಿಸ್ತಾರೆ, ಸರಿನಾ? ನೀವು ಅಳತೆ ಎಷ್ಟು ಅಂತ ಏನು ಯೋಚನೆ ಮಾಡೋದು ಬೇಡ. 2 ಇಂಚು ಕರೆಕ್ಟಾಗಿ ಈ ಥರ ಕಟ್ ಮಾಡಿ ನೋಡಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಹೆಬ್ಬೆಟ್ಟಿಂದ ಕೆಳಗಡೆಗೆ ಮಡಿಸ್ತು ಅಂದರೆ ಒಂಥರ ಟ್ರಯಾಂಗಲ್ ಶೇಪ್ ಬರುತ್ತೆ ನೋಡಿ, ಅಷ್ಟೇ. ಟೋಪಿ ಥರ. ಹಾಂ, ಟೋಪಿ ಥರ. ಇವಾಗ ಅದನ್ನು ಒಂದು ಟಾಕ ಹಾಕ್ಕೊಳ್ಳಿ, ಅಂದರೆ ಒಂದು ಅಥವಾ 2 ಬರೋಂಗೆ ಗಂಟು ಹಾಕ್ಕೊಂಬಿಡಿ. ಯಾಕೆಂದರೆ ಚೆನ್ನಾಗಿ ನಿಲ್ಬೇಕಲ್ವಾ. ಅದು ಅಲ್ಲದೆ ಮುಡ್ಕೊಳ್ಳೋರು ರೀತಿ ಮೇಲೂ ಕೂಡ ಗೊತ್ತಾಗತ್ತೆ. ನೋಡಿ ಇದನ್ನು ಅಷ್ಟೇ, ಇದೇ ಥರನೇ ಅದನ್ನು ಮಾಡ್ಕೊಂಡು ಟೋಪಿ ಥರ ಮಾಡಿಕೊಂಡು ನೋಡಿ ಹಿಂಗೆ ಕೆಳಗಡೆಗೆ ಸೇರಿಸ್ಬೇಕು. ಸೇರಿಸಿ ಇದೇ ಥರ ನೀವು 2 ಗಂಟು ಹಾಕ್ಕೊಂಡು ಹೋಗೋದು. ಇವಾಗ ಅವ್ರು ಹಾಕ್ತಾ ಇದ್ದಾರೆ ನೋಡಿ. ಇವಾಗ ಎಲ್ಲನೂ ಕೂಡ ಹಾಕ್ಕೊಂಡು ಹೋಗೋಣವಾ. ಒಟ್ಟು 6 ಪೀಸ್ ಆದರೂ ಹಾಕ್ಬೋದು, 5 ಪೀಸ್ ಆದರೂ ಹಾಕ್ಬೋದು. ಇವಾಗ ಅವರು ಎಷ್ಟು ಪೀಸ್ ಹಾಕ್ತಾರೆ ಅಂತ ನೋಡೋಣ ಬನ್ನಿ. ಇವಾಗ ನೋಡಿ, ಅವರು 5 ಹಾಕಿದ್ದಾರೆ ನೋಡಿ, ಕಾಣಿಸ್ತಾ ಇದೆಯಾ? 5 ಹಾಕಿದ್ದಾರೆ. ಈಗ ಮಧ್ಯದಲ್ಲಿ ಹೂವನ್ನಿಟ್ಟು ಹೇಗೆ ಹೊಲಿಬೇಕು ಅಂತ, ಇದೆಲ್ಲ ತುಂಬ ಸೂಕ್ಷ್ಮವಾಗಿ ಮಾಡಬೇಕು. ಒರಟಾಗೆ ಮಾಡಬಾರ್ದು, ಮತ್ತು ಸಮಾಧಾನವಾಗಿ ಮಾಡಬೇಕು, ಸಾವಧಾನವಾಗಿ ಸಹನೆಯಿಂದ ಮಾಡಬೇಕು. ಅಯ್ಯೋ ಬರಲಿಲ್ವಲ್ಲ ಅಂತ ಹೆಂಗೆಂಗೋ ಮಾಡೋದಲ್ಲ. ಹೆಣ್ಮಕ್ಳು ಅಂದರೆ ನೀಟು, ನಯ, ನಾಜೂಕು ಅಂತ ಇದೆ. ಆದರೆ ಅದು ಸ್ವಲ್ಪ ಎಲ್ಲರಿಗೂ ಇರಲ್ಲ, ಕೆಲವ್ರಿಗೆ ಮಾತ್ರ ಇರುತ್ತೆ. ನೋಡಿ ಎಷ್ಟು ನೀಟಾಗಿ ಹೊಲಿಗೆ ಹಾಕಬೇಕು. ಆ ಹೊಲಿಗೆಯಲ್ಲೂ ಸ್ವಲ್ಪ ತೊಂದರೆಗಳು ಕೊಡುತ್ತವೆ, ಏಕೆಂದರೆ ದಾರ ಗಂಟು ಬಿದ್ದೋಗುತ್ತೆ. ನೀಟಾಗಿ ಹೊಲಿದು ಕ್ಲೀನಾಗಿ ಅದೆಲ್ಲ ನೋಡಿ ಬೆರಳಲ್ಲಿ ಇಟ್ಕೊಂಡು ಬೆರಳಿಗೆ ಚುಚ್ಕೊಳ್ದಿರಂಗೆ ನೀಟಾಗಿ ಹೊಲಿಬೇಕು. ಇವಾಗ ಆ ಥರ ಹೊಲಿತು ಅಂದರೆ ನೋಡಿ ಈ ಥರ ಹೂವಾಗುತ್ತೆ. 5 ಹೂವು ಎಷ್ಟು ಚೆನ್ನಾಗಿರುತ್ತೆ. ನೀವು 6 ಆದರೂ ಮಾಡ್ಕೊಳ್ಳಿ, 7 ಆದರೂ ಮಾಡ್ಕೊಳ್ಳಿ, ಅದು ನಿಮಗಿಷ್ಟ, ಸರಿನಾ? ಇವಾಗ ನೋಡೋಣ ಬನ್ನಿ. ನೋಡಿ, ಮಧ್ಯದಲ್ಲಿ ಗುಲಾಬಿ ಇಟ್ಟು ಒಂದು 2-3 ಗಂಟು ನೀಟಾಗಿ ಹಾಕಿ ಹಿಂದ್ಗಡೆಗೆ ಗಂಟು ಹಾಕ್ಬಿಡ್ಬೇಕು. ಈಗ ಬೇರೆ ರೀತಿ ಏನು ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಇವಾಗ ನೋಡಿ, ಒಂದು ಕೇದಿಗೆ ಹೂವನ್ನು ತೊಗೊಳ್ಬೇಕು. ಅಂದರೆ ಇದಕ್ಕೆ ಎಲೆನೋ ಅಂತಾರೆ, ಹೂವು ಅಂತಾರೆ, ನಿಮ್ಮ ಯಾವ ಭಾಷೆಯಲ್ಲಿ ಕರ್ಕೊತೀರೋ ಕರ್ಕೊಳ್ಳಿ. ಆಮೇಲೆ ಇದನ್ನು ತೊಗೊಂಡು
ಇವಾಗ ಚಿಕ್ಕದು ತೊಗೊಳ್ಳೋಣ, ತುಂಬ ದೊಡ್ಡದು ಬೇಡ. ಇದ್ರ ಮಧ್ಯದಲ್ಲಿ ಸೀಳಬೇಕು ಕ್ಲೀನಾಗಿ. ಯಾಕೆ ಅಂದರೆ ಆ ಕಡೆ ಈ ಕಡೆ ಶಾರ್ಪ್ ಇರುತ್ತೆ, ಗಮನ ಇರಲಿ, ಗೊತ್ತಾಯ್ತಾ? ಮಧ್ಯ ಸೀಳ್ಕೊಂಡು ಒಂದು ಭಾಗನ ಇಲ್ಲಿ ಕೆಳಗಡೆ ಇಟ್ಟಿದ್ದಾರೆ, ಇನ್ನೊಂದು ಭಾಗ ತೊಗೊಂಡು ಇದರಲ್ಲಿ 3 ಭಾಗ ಮಾಡ್ಕೋಬೇಕು. ನೋಡಿ, ಅವರು ಪಿನ್ನಲ್ಲೋ ಅಥವಾ ಸೂಜಿಲೋ 3 ಭಾಗ ಮಾಡ್ಕೋಬೇಕು. ಹೆಂಗೆ ಮಾಡ್ಕೋಬೇಕು ಗೊತ್ತಾ? ಆ ಕಡೆ ಎಂಡು ಈ ಕಡೆ ಎಂಡು ಹಾಗೇ ಇರಬೇಕು, ಫುಲ್ಲು ತುದಿ ತೆಗ್ದಿರಬೇಕು. ಹಾಂ, ಶುರುವಿನ ಭಾಗ ಹಾಗೆ ಇರಬೇಕು. ಹಾಂ, ನೋಡಿ ಅವ್ರು ಹೇಳ್ತಾ ಇದ್ದಾರೆ ಈ ಕಡೆ ತುದಿ ತೆಗ್ದಿರಬೇಕು, ಆ ಕಡೆ ಎಂಡು ಹಾಗೆ ಇರಬೇಕು. ಆವಾಗ ನಿಮಗೆ ಒಂಥರ ಜಡೆ ಥರನೇ, ಆದರೆ ಜಡೆ ಅಲ್ಲ, ಅದಕ್ಕಿನ್ನ ತುಂಬ ಚೆನ್ನಾಗಿರೋದು. ಇವಾಗ ನಾನು ಸೂಕ್ಷ್ಮವಾಗಿ ನೋಡ್ಕೊಳ್ಳಿ ಅವರು ಹೇಗೆ ಹಣಿತಾರೆ ಅಂತ. ಇದು ತುಂಬ ಚೆನ್ನಾಗಿರುತ್ತೆ. ಗಂಟು ಹಾಕ್ಕೊಂಡಿರ್ತಾರಲ್ಲ, ಆ ಗಂಟಿಗೆ ಇದು ಮುಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಗಮನ ಇಟ್ಟು ನೋಡಿ. ಇದು ಕೈ ಹೀಗೆ ಇರಬೇಕು, ಎತ್ತಬಾರ್ದು. ಬಿಗಿಯಾಗೆ ಹಿಡ್ಕೊಂಡು ಒಂದಕ್ಕೊಂದು ಮಡಿಸ್ಕೊಂಡು ಹೋಗ್ಬೇಕು. ನೀವು ಈ ವಿಡಿಯೋನೇ ಒಂದು 2-3 ಸತಿ ನೋಡ್ತಾ ಇದ್ದರೆ ನಿಮಗೆ ಬರುತ್ತೆ. 1 ಸತಿ 2 ಸತಿ ಕೆಡುತ್ತೆ, ಆದರೂ ಬೇಜಾರು ಮಾಡ್ಕೊಳ್ದಂಗೆ ಮತ್ತೆ ಮತ್ತೆ ನೀವು ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಬರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಗಂಟು ಹಾಕ್ಕೊಂಡಿರೋರು ಮುಡ್ಕೋಬೋದು, ಜಡೆ ಇರೋರು ಮುಡ್ಕೋಬೋದು. ಒಟ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ. ಕೇದಿಗೆಯಿಂದ ಏನೆಲ್ಲ ಮಾಡ್ಬೋದು ಅಂತ ನೋಡಿ ನಮ್ಮ ವಿರಜಾ ಅವರು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಯಾವಾಗಲೂ ಬೆರಳು ಮಾತ್ರ ಅದು ಎಲೆನ ಟೈಟಾಗಿ ಇಟ್ಕೊಂಡಿರಬೇಕು. ಲೂಸ್ ಮಾಡಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ನೋಡಿ, ಸೂಕ್ಷ್ಮವಾಗಿ ನೋಡ್ಕೊಳ್ಳಿ. ಮತ್ತೆ ಮತ್ತೆ ವಿಡಿಯೋ ನೋಡಿ. ಅರ್ಥ ಆಗಲಿಲ್ಲ ಅಂದರೆ ಆಮೇಲೆ ನಿಮಗೆ ಹಾಕ್ಕೊಂಡ್ಮೇಲೆ ಗೊತ್ತಾಗುತ್ತೆ. ವಿಡಿಯೋ ಮತ್ತೆ ನೋಡ್ಕೊಂಡ್ಮೇಲೆ ನಿಮಗೆ ಹೇಗೆ ಅಂತ ಗೊತ್ತಾಗುತ್ತೆ. ನೋಡಿ ಎಷ್ಟು ಬೇಗ ಹಣಿದಿದ್ದಾರೆ, ಎಷ್ಟು ಬೇಗ ತುದಿಗೆ ಬಂದಿದ್ದಾರೆ. ಈ ತುದಿನ ನೀವು ಮತ್ತೆ ಒಂದು 2 ಗಂಟೆ ಹಾಕ್ಕೊಂಡ್ರೆ ಆಯಿತು. ಇದನ್ನು ಹೇಗೆ ಗಂಟು ಹಾಕೋಬೇಕು ಅಂದರೆ, ಸೂಜಿಲಿ ಗಂಟು ಹಾಕೊಳ್ಳೋಕೆ ಹೋಗಬೇಡಿ, ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನೀವು ಹೂ ಕಟ್ತೀರಲ್ಲ ಆ ಥರ 1, 2, 3 ಥರ ನೀವು ಗಂಟು ಹಾಕೊಂಬಿಟ್ರೆ ಸ್ಟಿಫಾಗಿ ನಿಲ್ಲುತ್ತೆ. ನೋಡಿ ಅವ್ರು ಹಾಕ್ತಾ ಇದ್ದಾರಲ್ಲ, ಹೂ ಕಟ್ಟೋದು ಹೀಗೆ ತಾನೇ. ನೋಡಿ ಒಂದು ಹಾಕ್ಕೊಂಬಿಡಿ, ಒಂದು 3, 4 ಎಷ್ಟು ಟೈಟಾಗಿರಬೇಕು ಅಂದರೆ ಹಾಕ್ಕೊಂಡು ಆಮೇಲೆ ಆ ತುದಿ ಕಟ್ ಮಾಡಬೇಕಲ್ವಾ. ತುದಿ ಕಟ್ ಮಾಡಿ. ಇವಾಗ ಹೇಗೆ ಬಂದಿದೆ ನೋಡೋಣ. ಎಷ್ಟು ಚೆನ್ನಾಗಿ ಹಣ್ಣಿದ್ದಾರೆ ಹಬ್ಬಡೆ. ನೋಡಿ ಈ ಕಲೆ ಗಾಡ್ ಗಿಫ್ಟ್ ಇದು. ನೋಡಿ ಎಷ್ಟು ಚೆನ್ನಾಗಿ ಹಣ್ಣಿದ್ದಾರೆ, ಎಷ್ಟು ಬೇಗ ಹಣ್ಣಿದ್ದಾರೆ. ಸರಿನಾ? ಮತ್ತು ಇವಾಗ ಇದ್ರ ಮಧ್ಯದಲ್ಲಿ ಗುಲಾಬಿ ಹೂವು ಹೇಗೆ ಹಾಕ್ತಾರೆ ಅಂತ ನೋಡೋಣ ಬನ್ನಿ. ನೋಡಿ ಪಾಪ ಅವರು ವಿರಜಾ ಅವರು, ನಾನು ತುಂಬ ಸ್ಪೀಡಾಗಿ ಹಾಕ್ಬಿಟ್ನೇನೋ, ಪಾಪ ಅವ್ರುಗಳಿಗೆಲ್ಲ ಅರ್ಥ ಆಗುತ್ತೋ ಇಲ್ವೋ ಅಂತ ನಿಮಗೋಸ್ಕರ, ನಿಮ್ಮ ಮೇಲೆ ಒಂದು ಪ್ರೀತಿ ವಿಶ್ವಾಸಕ್ಕೋಸ್ಕರ ಮತ್ತೆ ಇನ್ನೊಂದ್ಸತಿ ಆಗ್ತಿದ್ದಾರೆ. ಅವರು ಅಪ್ಪ ಅವರ ವಂಶಸ್ಥರು, ಅವ್ರ ಹೆಣ್ಣುಮಗಳು. ಎಷ್ಟು ಕೆಲಸ ಇರುತ್ತೆ ಗೊತ್ತಾ ಇವತ್ತು ಉತ್ತರಾರಾಧನೆ. ಆದರೆ ನಮಗೋಸ್ಕರ ನಿಮಗೋಸ್ಕರ ಪಾಪ ಇಲ್ಲಿ ಬಂದು ಅವ್ರ ಕೆಲಸ ಎಲ್ಲ ಬಿಟ್ಟು ಹಾಕ್ತಾ ಇದ್ದಾರೆ. ಎಲ್ಲರೂ ಅವ್ರಿಗೆ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ. ನಮಸ್ಕಾರ ವಿರಜಾ ಅವರೇ. ಅವರಿಗೆ ತುಂಬ ಸಂಕೋಚ. ನಿಮಗೋಸ್ಕರ ಅವ್ರು ಮತ್ತೆ ತೋರಿಸ್ತಾ ಇದ್ದಾರೆ. ಗಮನ ಇಟ್ಟು ನೋಡಿ. ಇವಾಗ 3 ಎಳೆ ಮಾಡ್ಕೊಂಡಿರ್ತೀರಲ್ಲ, ಇವಾಗ ಮೊದಲನೇ ಎಲೆನ ತಗೊಂಡು 2ನೇ ಎಲೆ ಮೇಲೆ ಹಾಕ್ಕೋಬೇಕು. ನೋಡಿ ಗೊತ್ತಾಯ್ತಲ್ವಾ? ಈಗ ಆ ಮಧ್ಯದ ಎಲೆನ ತಗೊಂಡು ಮಡಚಬೇಕು. ಸ್ವಲ್ಪ ಒತ್ಕೋಬೇಕು. ಒತ್ಕೊಂಡು ಮೊದಲು ಹಾಕ್ಕೊಂಡಿದ್ದನ್ನ ಮೇಲ್ಗಡೆ ತಗೊಂಡು ಮತ್ತೆ ಬಲಗಡೆ ಇದನ್ನ ಎಡಗಡೆಗೆ ಹಾಕಿ ಕೆಳಗಿರೋದನ್ನ ಮತ್ತೆ ಮೇಲೆ ತಗೋಬೇಕು. ಸ್ವಲ್ಪ ಎಲ್ಲ ಪ್ರೆಸ್ ಮಾಡಿ ಮಾಡ್ಕೋಬೇಕು. ಚಿಕ್ಕ ಮಕ್ಕಳಿದ್ದಾಗ ತೆಂಗಿನ ಗರಿಯಿಂದ ಎಲ್ಲರೂ ಆಟ ಆಡಿರ್ತೀವಿ. ಅದು ಸ್ವಲ್ಪ ನೆನಪಾಯ್ತು ಅಂತಂದ್ರೆ ನಿಮ್ಗೆ ಈಸಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮತ್ತೆ ನಿಮಗೆ ಹೇಳ್ಕೊಡ್ತಾ ಇದ್ದಾರೆ. ಮನಸ್ಸಿಟ್ಟು ಗಮನ ಇಟ್ಟು ನೀವು ಕಲಿತು ನೀವು ಕೂಡ ನಿಜವಾಗ್ಲೂ ಹೇಳ್ತೀನಿ, ನಾರಿಂದ ಇದನ್ನು ಕಟ್ಟಿದರೆ ಮೂಲ ರಾಮ ದೇವರಿಗೆ, ಕೃಷ್ಣನಿಗೆ ಗೊತ್ತಾಯ್ತಾ, ನೀವು ಸ್ವಾಮಿಗಳು ಪೂಜೆ ಮಾಡಿದ್ರೆ ಇದು ನೀವು ಕೊಟ್ಟರೆ ಅನಂತ ಪುಣ್ಯ ಗೊತ್ತಾ. ದೇವ್ರ ಪಾದದ ಹತ್ರನೇ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ. ನಾರಲ್ಲಿ ಕಟ್ಟಬೇಕು, ದಾರದಲ್ಲಿ ಯಾರೂ ದೇವ್ರಿಗೆ ಹಾಕಲ್ಲ. ಆದರೆ ನೀವು ಕಟ್ಕೊಂಡು ನೀವು ಮುಡ್ಕೋಬೋದು, ನಿಮ್ಮ ಮನೆ ದೇವರಿಗೆ ಹಾಕ್ಬೋದು. ನೋಡಿದ್ರಾ? ಇವಾಗ ಅವರು ಎಷ್ಟು ಚೆನ್ನಾಗಿ ಗುಲಾಬಿಯಿಂದ ನಾನಾ ಥರದ ಬಗೆ ಕೇದಿಗೆ ಹೂವಿಂದ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ 2 ಥರ ಕಟ್ಟಿದ್ದಾರೆ. ನೀವು ಮಧ್ಯದಲ್ಲಿ ಬೇಕಾದ್ರೆ ಹೂವು ಹಾಕ್ಕೊಂಡು ಇವೆರಡು ಜಾಯಿಂಟ್ ಮಾಡಿ ಎಷ್ಟುದ್ದ ಬೇಕಾದರೂ ಹಾರ ಮಾಡಿಕೊಂಡು ದೇವರಿಗೆ ಸಮರ್ಪಣೆ ಮಾಡಿ. ನೋಡಿದ್ರೆ ಮಧ್ಯದಲ್ಲಿ ಗುಲಾಬಿ ಹಾಕಿ, ಅಂದರೆ ನಾರಿಂದ ಕಟ್ಟಿದ್ರೆ ಮಾತ್ರ ನೀವು ಸ್ವಾಮಿಗಳು ಪೂಜೆ ಮಾಡಿದಾಗ ಕೊಡ್ಬೋದು. ದಾರದ್ದಾದರೆ ಕೊಡೋಕ್ಕಾಗಲ್ಲ.
ನೀವು ಮನೇಲಿ ಮಾಡ್ಕೋಬೋದು, ಉಪಯೋಗಿಸ್ಕೋಬೋದು, ತಲೆಗಿಟ್ಕೋಬೋದು. ಈಗ ವಿರಜಾ ಅವರಿಗೆ ನಿಮ್ಮ ಪರವಾಗಿ ನಮ್ಮ ಪರವಾಗಿ ಭಕ್ತಿಪೂರ್ವಕ ನಮಸ್ಕಾರ ವಿರಜಾ ಅವರೇ. ಮತ್ತು ಇದೆಲ್ಲನೂ ಕ್ರೆಡಿಟ್ ಎಲ್ಲನೂ ಇದು ನಮ್ಮ ಸ್ನೇಹಿತೆ ಹಾಗೂ ಗುರುಗಳಾದ ಜಾಹ್ನವಿ ಅವರಿಗೆ ಸೇರಬೇಕು. ಇದನ್ನ ಹೇಳ್ಕೊಟ್ಟಿದ್ದು ಅವರೇ. ನೋಡಿದ್ರ ಜಾಹ್ನವಿ ಅವರೇ ಸಲುವಾಗಿ ಅಲ್ಲಿ ಹಾರ ಮಾಡ್ತೀನಿ ಅಂತಂದಿದ್ದಕ್ಕೆ ಒಂದು ಅರ್ಧ ಗಂಟೆ ಒಳಗೆ ಕಲಿಸ್ಕೊಟ್ರು ನನಗೆ. ಅವರು ಹೇಳಿಕೊಟ್ಟಿದ್ದನ್ನು ನಾನು ನಿಮಗೆಲ್ಲ ತೋರಿಸಿದ್ದೀನಿ ಅಷ್ಟೇ, ನಂದೇನಿಲ್ಲ, ಎಲ್ಲ ಅವ್ರಿಗೆ ಸೇರಬೇಕಿದೆ. ಆಗಲಿ. ನೀವೆಲ್ಲನೂ ಕೂಡ ಜಾಹ್ನವಿ ಅವರಿಗೆ ಭಕ್ತಿಪೂರ್ವಕ ನಮಸ್ಕಾರ ಮಾಡಿಬಿಡಿ. ಅವ್ರನ್ನ ನೀವು ನೋಡಿಲ್ಲ, ನಾನು ನೋಡಿಲ್ಲ. ಈಗ ಸದ್ಯಕ್ಕೆ ವಿರಜಾ ಅವರಿಂದ ಜಾಹ್ನವಿಗೆ ನಮಸ್ಕಾರ ಹೋಗುತ್ತೆ. ತುಂಬ ಸಂತೋಷ. ಹರೇ ಶ್ರೀನಿವಾಸ. ಇವಾಗ ನೋಡಿ, ನೀವು ಕೇದಿಗೆ ಹೂವಿಂದ ಬಗೆ ಬಗೆ ಅವರು ಹೇಳಿಕೊಟ್ರು. ಈಗ ಕೇದಿಗೆ ಹೂವಿಂದ ಜಡೆ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಹಾಕಿದ್ದಾರೆ, ನಾನು ಹತ್ತಿರದಿಂದ ತೋರಿಸ್ತೀನಿ. ನೋಡಿ ಹೀಗೂ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಉಲ್ಟನೋ ಮಾಡಿ ತೋರಿಸ್ತಾ ಇದ್ದೀನಿ. ಆ ಕಲೆ ನೋಡಿ, ದೇವರು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ. ಅಂದರೆ ಕೇದಿಗೆ ಹೂವು ನಿರ್ಮಾಲ್ಯ, ಅದನ್ನು ಬಿಸಾಕ್ತೆ, ಅದನ್ನು ವಿಧವಾಗಿ ನಾವು ಅದನ್ನು ಉಪಯೋಗಿಸ್ಕೊಂಡು ಬಳಸ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇದೆಲ್ಲನೂ ಕೂಡ ಕೃಷ್ಣನ ಆಶೀರ್ವಾದದಿಂದ, ಅಪ್ಪ ಅವರ ಮಹಿಮೆಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ತೀನಿ. ಹರೇ ಶ್ರೀನಿವಾಸ. ನೋಡಿ, ನಮ್ಮ ಪುಟ್ಟ ಹುಡುಗಿ ಅನಗಾಗೆ ಕೇದಿಗೆ ಹೂವಿಂದ ಜಡೆ ಹಾಕಿದ್ದಾರೆ. ಎಲ್ಲರಿಗೂ ನಮ್ಮ ಪುಟ್ಟು ಮಗುಗೆ ಆಶೀರ್ವಾದ ಮಾಡಿ. ಹರೇ ಶ್ರೀನಿವಾಸ. ಹಾಂ.